ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಕುಂದುಕೊರತೆ ಸಭೆಯನ್ನು ಬಹಿಷ್ಕರಿಸಿದ ದಲಿತ ಮುಖಂಡರು. ಪಾಂಡವಪುರ ಪಟ್ಟಣದ ಆರಕ್ಷಕ ಠಾಣೆಯ ಸಿಬ್ಬಂದಿ ಪ್ರಸನ್ನ ಗೌಡ ಅವರು ನಾಳೆ ಬೆಳಿಗ್ಗೆ 11:30ಕ್ಕೆ ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ ಡಿಎಸ್ಎಸ್ ಸಭೆಯನ್ನು ಏರ್ಪಡಿಸಿದ್ದು, ಪಾಂಡವಪುರ ವ್ಯಾಪ್ತಿಯ ಎಲ್ಲ ಡಿಎಸ್ಎಸ್ ಮುಖಂಡರು ಸಭೆಗೆ ಭಾಗವಹಿಸಬೇಕು ಎಂದು ವಾಟ್ಸ್ಆಪ್ ಮೂಲಕ ಮೆಸೇಜ್ ಅನ್ನು ಮಾಡಿದರು. ಇದನ್ನು ಕಂಡ ದಲಿತ ಮುಖಂಡರು ಪೊಲೀಸ್ ಸ್ಟೇಷನ್ ಮುಂದೆ ನಿಂತು ಸಭೆಯನ್ನು ಬಹಿಷ್ಕರಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ದಲಿತ ಮುಖಂಡ ಚಿಕ್ಕಾಡೆ ಮದನ್ ಕುಮಾರ್ ಅವರು ಮಾತನಾಡಿ, ತಿಂಗಳಿಗೆ ಒಮ್ಮೆ 2ನೇ ವಾರದಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಸಭೆಯನ್ನು ಮಾಡಿ ಅವರ ಕುಂದುಕೊರತೆಯನ್ನು ಆಲಿಸಬೇಕು. ನಮ್ಮ ಪೊಲೀಸ್ ಠಾಣೆಯಲ್ಲಿ ದಲಿತರ ಕುಂದುಕೊರತೆ ಸಭೆ ಎಂದರೆ ಬರೀ ಕಾಫಿ ಟಿವಿಗೆ ಸೀಮಿತವಾಗಿದೆ. ಸರಿಯಾಗಿ ಪ್ರತಿ ತಿಂಗಳು ಸಭೆಯನ್ನು ನಡೆಸುತ್ತಿಲ್ಲ ಮತ್ತು ಇತ್ತೀಚೆಗೆ ಅಟ್ರಾಸಿಟಿ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಆಗಿರುವ ಪ್ರಕರಣಗಳಲ್ಲಿ ಆರೋಪಿಗಳನ್ನು ಇಲ್ಲಿಯವರೆಗೂ ಬಂಧಿಸಿಲ್ಲ. ಎಲ್ಲರೂ ಜಾಮೀನಿನ ಮೇಲೆ ಬಂದು ರಾಜಾರೋಷವಾಗಿ ಓಡಾಡುತ್ತಿದ್ದಾರೆ. ಈ ಪೊಲೀಸ್ ಅಧಿಕಾರಿಗಳಿಂದ ದಲಿತರಿಗೆ ನ್ಯಾಯ ಸಿಗುತ್ತಿಲ್ಲ. ಕಾಟಾಚಾರಕ್ಕೆ ಸಭೆಯನ್ನು ನಡೆಸುತ್ತಿದ್ದಾರೆ. ಅದರಲ್ಲೂ ಅವರಿಗೆ ಇಷ್ಟ ಬಂದಾಗ ಸಭೆಯನ್ನು ಕರೆಯುತ್ತಾರೆ ಮತ್ತು ಈ ಠಾಣೆ ಮಟ್ಟದ ಅಧಿಕಾರಿಗಳು ಇಲ್ಲಿಯವರೆಗೂ ಒಂದು ಗ್ರಾಮಕ್ಕೂ ಭೇಟಿ ನೀಡಿಲ್ಲ. ಜನಸ್ನೇಹಿಯಾಗಿ ಕೆಲಸ ನಿರ್ವಹಿಸುತ್ತಿಲ್ಲ. ಒಟ್ಟಾರೆ ಈ ನೊಂದವರ ಪರವಾಗಿ ಕೆಲಸ ನಿರ್ವಹಿಸುತ್ತಿಲ್ಲ. ಹಿರಿಯ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು. ಇಲ್ಲದಿದ್ದರೆ ನಾವು ಜಿಲ್ಲಾ ಮಟ್ಟದ ಸಭೆಯಲ್ಲಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುತ್ತೀವಿ ಎಂದರು. ಈ ಸಂದರ್ಭದಲ್ಲಿ ಹಿರಿಯ ದಲಿತ ಮುಖಂಡ ಹಾಳೆಯ, ವಿಜಯ್ ಕುಮಾರ್ ಬಳೆಯತ್ಕುಪ್ಪೆ, ರವಿ ಬಳೆಯತ್ಕುಪ್ಪೆ, ಜಗದೀಶ್ ಚಿಕ್ಕಾಡೆ, ಕುಮಾರ್ ಮಾಣಿಕ್ಯನಹಳ್ಳಿ, ಅಗಟಳ್ಳಿ ಪ್ರಮೋದ್, ಸ್ವಾಮಿ ಬಳೆಯತ್ಕುಪ್ಪೆ, ದೀಪಕ್ ಪಟ್ಟಸೋಮನಹಳ್ಳಿ, ಬೇಡರಹಳ್ಳಿ ಪ್ರಕಾಶ್, ಕೆಂಪಣ್ಣ ಅತಿಗನಹಳ್ಳಿ ಸೇರಿದಂತೆ ಇನ್ನೂ ಹಲವಾರು ಜನರು ಇದ್ದರು. ಫೋಟೋ ದಾಖಲೆಗೋಸ್ಕರ ಮೀಟಿಂಗ್ ಕರೀತಾರೆ. ಯಾಕೆಂದರೆ ಇಲ್ಲಿ ತಾಲೂಕಲ್ಲಿ ಯಾವುದೇ ಕುಂದುಕೊರತೆ ಸಭೆಗಳಿಗೆ ಬೆಲೆನೇ ಇಲ್ಲದಂಗಾಗಿದೆ. ಮತ್ತು ಅಟ್ರಾಸಿಟಿ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾಯಿದೆ. ಯಾವುದಕ್ಕೂ ನ್ಯಾಯ ಸಿಗ್ತಾ ಇಲ್ಲ. ಆ ಪ್ರಕರಣಗಳು ದಾಖಲಾದ 15 ಡೇಸಲ್ಲಿ ಅವ್ರಿಗೆ ಬೇಲ್ ಸಿಕ್ಕಿ ಹೊರಗಡೆ ಬರ್ತಾಯಿದ್ದಾರೆ. ಇದರಿಂದ ನಾವು ಇವತ್ತಿನ ಸಭೆಯನ್ನು ಬಹಿಷ್ಕರಿಸ್ತಾ ಇದ್ದೀವಿ. ನಾವೊಂದು ಜಮೀನು ವಿಚಾರವಾಗಿ 17ನೇ ತಾರೀಕಲ್ಲಿ ಕಂಪ್ಲೇಂಟ್ ಮಾಡಿರ್ತೀವಿ. 21ನೇ ತಾರೀಕಲ್ಲಿ ಅವರು ಲೆಟರ್ ಪಾರ್ಟಿಗಳನ್ನು ಕರೆದು ಕಂಪ್ಲೇಂಟ್ ತೊಗೊಂಡು ಕೋರ್ಟ್ ಆರ್ಡ್ರ್ ಸಹ ನಾವು ತಂದಿರ್ತೀವಿ. ಆ ಕೋರ್ಟ್ ಆರ್ಡ್ರಿಗೆ ಒಂದು ಸರಿಯಾಗಿ ಮನ್ನಣೆ ಕೊಡದೆ ಒಂದು ಎಂಡಾಸ್ಮೆಂಟ್ ಕೊಟ್ಟಿರ್ತಾರೆ. ಈ ಕೋರ್ಟ್ ಆರ್ಡ್ರಿಗೆ ಏನು ಸೆಟ್ ಮಾಡ್ತೀರಾ ಅಂತ ಕೇಳಿದ್ರೆ, ನಾವು ಕನ್ವಿನ್ಸ್ ಆದರೆ ನೀವು ಮಾಡ್ಕೊಡ್ತೀನಿ ಅಂತ ಇದರಲ್ಲಿ ಹೋಗಿರ್ತಾರೆ. ಆದರೆ ಇದುವರೆಗೂ ಅದ್ರ ಬಗ್ಗೆ ಗಮನ ಕೊಟ್ಟಿರೋದಿಲ್ಲ. ಹಾಗಾಗಿ ನಾವು ಈ SC/ST ಸಭೆ ಇವರು ಹೇಳಿದಾಗೆ ಸರಿಯಾದ ಸಮಯಕ್ಕೆ ಮಾಡ್ತಾ ಇಲ್ಲ. ಹಾಗಾಗಿ ಬಹಿಷ್ಕಾರ ಮಾಡಬೇಕು.